ಈ ಥರ ಗೇಟ್ ನೋಡಿದ್ದೀರಾ ನೀವೆಲ್ಲಾದರೂ? ಇದು ನಮ್ಮ ಊರಲ್ಲಿ ಸ್ಪೆಷಲಾಗಿ ತಯಾರಾಗಿರೋ ಹೊಸ ರೀತಿಯ ಗೇಟ್. ಹೌದು, ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ, ಹಾಗೆ ನಾವು ಸ್ವಲ್ಪ ಬೀಚ್ ಕಡೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೀವಿ. ನೋಡುವಾಗ ಈ ಥರದೊಂದು ಗೇಟ್ ಕಾಣ್ತಾ ಉಂಟಲ್ಲಿ. ನೋಡಿ ನಮಗೆ ಸಹ ಖುಷಿ ಆಯಿತು. ಅಂದರೆ ಟೈರಲ್ಲಿ ಇರ್ತದಲ್ಲ, ಅದನ್ನು ತೆಗೆದು ಮಾಡಿದ್ದಾರೆ. ಹಾಯ್ ಎಲ್ಲರಿಗೂ, ನಾನು ನಮ್ಮ ಮಗು. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ. ಎಲ್ಲರೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ. ಬೀಚ್ ಬಂತು, ಆದರೆ ಬೀಚ್ ನೀರಿಗೆಲ್ಲ ಇಳಿಲಿಕ್ಕಿಲ್ಲ, ತುಂಬ ಜೋರಿದೆ ಅಲ್ಲ. ಹಾಗೆ ಎಲ್ಲ ಹೋಮ್ ಗಾರ್ಡ್ಸ್ ಎಲ್ಲ ನಿಂತಿದ್ದಾರೆ ಅಲ್ಲಿ ನೋಡ್ತಾ. ಅಂದರೆ ಯಾರಾದರೂ ಬರ್ತಾರಲ್ಲ, ಹಾಗೆ ನೋಡ್ಕೊಳ್ಬೇಕಲ್ಲ ಸ್ವಲ್ಪ ಜಾಗೃತೆಯಾಗಿ. ನಮಗೆ ಸಹ ಕೆಳಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದರು. ಹಾಗೆ ಮೇಲೆ ಕಲ್ಲೆಲ್ಲ ಇದೆ, ಅಲ್ಲೇ ನಿಂತು ನಾವು ಸ್ವಲ್ಪ ನೋಡಿ ಬಂದಿದ್ದು. ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಅವರೊಬ್ಬರು ಮೀನು ಹಿಡ್ಲಿಕ್ಕೆ ಎಷ್ಟು ಧೈರ್ಯದಿಂದ ಹೋಗಿದ್ದಾರೆ ನೋಡಿ ಅಂತೆ. ನೀವು ಹೋಗ್ಬೋದಾ? ನಾವಿಲ್ಲಿ ಹೋದಾಗ ಒಬ್ಬ ಯಾರು ಮೀನು ಹಿಡಿಯೋದು ಬಲೆ ಹಾಕಿದ್ದಾನೆ ಅಂತ ಕಾಣಬೇಕು. ನಮ್ಮ ಮಗು ಕೇಳ್ತಾ ಉಂಟು, ಅವನು ಹೋಗ್ಬೋದಾ ನೀರಿಗೆ, ನಮಗೆ ಹೋಗ್ಲಿಕ್ಕಿಲ್ವಾ ಅಂತ. ನನಗೆ ನೀರು ನೋಡುವಾಗ ಹೆದರಿಕೆ ಆಗ್ತದೆ. ಅಷ್ಟು ಜೋರು ನೀರು ಬರ್ತಾ ಇದೆ. ಸಮುದ್ರದ ಅಲೆಗಳನ್ನು ನೋಡಿದರೆ ಹೆದರಿಕೆ ಆಗ್ತದೆ, ಅಷ್ಟು ಜೋರಾಗಿದೆ. ನೀರು ತುಂಬ ಈ ಕಡೆ ಬಂದಿದೆ. ಅಲ್ಲೆಲ್ಲ ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ, ತೆಂಗಿನ ಕಟ್ಟೆ ಎಲ್ಲ ಕಟ್ಟಿದ್ದಾರೆ. ಎಲ್ಲ ನೀರಲ್ಲಿ ಕೊಚ್ಚಿ ಹೋಗಿದೆ, ಎಲ್ಲ ಕೆಳಗಡೆ ಬಿದ್ದು ಹಾಳಾಗಿದೆ. ಎಷ್ಟು ಖರ್ಚು ಮಾಡಿರ್ಬೋದು, ಎಲ್ಲ ಹಾಳಾಗಿ ಹೋಗಿದೆ ಈಗ. ಅಲ್ಲಿ ಬೀಚಲ್ಲಿ ತುಂಬ ಹಾಳಾಗಿದೆ. ನಾನು ಮತ್ತು ಶೈನ್ ಧರಿಸಿದ್ದಾರವರು, ನಿಮ್ಗೆ ಗೊತ್ತುಂಟಲ್ಲ, ಇವರು ವಿಡಿಯೋ ಮಾಡೋದವ್ರು ಶೈನ್ ಧರಿಸಲ್ಲ, ಅವರಿಬ್ಬರು ನಾವಿಬ್ಬರು ಹೋದದ್ದು. ಇನ್ನೊಂದು ವಿಷಯ, ಇಲ್ಲಿ ಹೋಗಿ ಪಾರ್ಕ್ ಮಾಡಲಿಕ್ಕಿಲ್ಲ, ಅಷ್ಟೊತ್ತಿಗೆ ಬರ್ತಾರೆ ಹಣ ಕೇಳಲಿಕ್ಕೆ ಅಂತ. ನಾವು ಸ್ವಲ್ಪ ಹೊತ್ತು ನಿಂತು ಮತ್ತೆ ಬರೋದಲ್ಲ, ಆದರೂ ಸಹ 20 ರೂಪೀಸ್ ಬೇಕು ಕಾರಿಗೆ ಅಂತ ಕೇಳಲಿಕ್ಕೆ ಬರ್ತಾರೆ. ಇಲ್ಲಿ ಸ್ವಲ್ಪ ಹೊತ್ತು ನೋಡಿ ಮತ್ತೆ ನಾವು ಅಲ್ಲಿ ಟಗ್ ಬೋಟ್ ಒಂದಿದೆ ಅಲ್ಲ ಪಡುಬಿದ್ರೆಯಲ್ಲಿ, ಆ ಕಡೆ ಹೋಗುವಂತ ಹೋಗ್ತಾ ಇದ್ದೇವೆ. ಅದು ತುಂಬ ವರ್ಷ ಆಯಿತು, ಅಲ್ಲೇ ಉಂಟು. ಈಗ ಅದರ ಅವಸ್ಥೆ ಏನಾಗಿದೆ ನೋಡುವ ನಾವು. ನೀವು ಸಹ ಬನ್ನಿ ಒಟ್ಟಿಗೆ ನೋಡುವ. ಈಗ ಜೋರು ಮಳೆ, ಹಾಗೆ ಸಮುದ್ರಕ್ಕೆ ಹೋಗಲಿಕ್ಕೆಲ್ಲ ಇಲ್ಲ. ಹಾಗೆ ದೋಣಿಗಳನ್ನೆಲ್ಲ ಮೇಲೆ ಕಟ್ಟಿ ಇಟ್ಟಿದ್ದಾರೆ. ಇಲ್ಲಿದ್ರೆ ಹಾಳಾಗ್ತದೆ, ಅದಕ್ಕೆ ಹಾಳಾಗಬಾರ್ದು ಅಂತೇಳಿ ಕವರೆಲ್ಲ ಮಾಡಿ ಇಟ್ಟಿದ್ದಾರೆ. ಟಗ್ ಬೋಟ್ ಕಾಣ್ತಾ ಉಂಟು ದೂರದಲ್ಲಿ. ನಾವು ಇಳಿವ ಸ್ವಲ್ಪ ಹತ್ತಿರ ಹೋಗುವ. ಅಂದರೆ ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕಲ್ಲಿದೆ, ಅದರ ಮೇಲೆ ನಿಂತು ನೋಡ್ಬೋದು. ನಾನೀಗ ಹೋಗ್ತಾ ಇದ್ದೇನೆ ಅಲ್ಲಿಗೆ. ನಾನು ಚಿಕ್ಕದಿರುವಾಗ ಇದು ಎಷ್ಟು ಹೊಸತಾಗಿತ್ತು, ನಾ ಈಗ ದೊಡ್ಡ ಆಗಿದ್ದೆಲ್ಲ, ಅದಕ್ಕೆ ಅದು ಹಾಳಾಯಿತು. ಮಳೆ ಗಾಳಿ ನೀರಿಗೆಲ್ಲ ಎಲ್ಲ ತುಕ್ಕಿಡ್ತಿದೆ. ಈ ನದಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಕ್ಕಿಲ್ವ ಏನು. ಅದು ತೆಗಿಲಿಕ್ಕೇನೂ ಆಗೋದಿಲ್ಲ ಕಾಣಬೇಕು, ಅದೇ ಅಲ್ಲೇ ಇದೆ. ಫಸ್ಟಲ್ಲೇ ಹೇಳ್ತಿದ್ರು ತೆಗಿತಾರೆ, ತಗೊಂಡು ಹೋಗ್ತಾರೆ ಅಂತ. ಈಗ ಯಾವ ವಿಷಯನೂ ಇಲ್ಲ, ಅಲ್ಲೇ ಇದೆ. ಇದರ ಹತ್ತಿರ ಹೋಗಲಿಕ್ಕೆ ಬಿಡುವುದಿಲ್ಲ, ಯಾಕಂದರೆ ಅದು ಡೇಂಜರ್ ಅಂತೆ. ಅದಕ್ಕೆ ಸೊ ನೀವು ಕೂಡ ಬಂದರೆ ದೂರದಲ್ಲಿಯೇ ನೋಡಬೇಕು, ಅದರ ಹತ್ತಿರ ಹೋಗಲಿಕ್ಕೆ ಯಾರೂ ಬಿಡುವುದಿಲ್ಲ. ಅದರ ಮೇಲೆ ಸಮುದ್ರದ ನೀರೆಲ್ಲ ಬೀಳುತ್ತಿದೆ. ಅಲ್ಲಿ ಒಂದು ಹೋಲ್ ಇದೆಲ್ಲ, ಅದರಲ್ಲಿ ನೀರೆಲ್ಲ ಬಿತ್ತಾ ಉಂಟು. ಅಂದರೆ ಈ ಬೋಟಲ್ಲಿ ನೀರು ಬರ್ತದಲ್ಲ ಸಮುದ್ರದ್ದು, ಅದು ಜಾಸ್ತಿಯಾಗಿ ಅದು ಹೊರಗಡೆ ಬರ್ತಾ ಉಂಟು. ಅಂದರೆ ಪೈಪ್ ಥರ ಉಂಟು ನೋಡಿ, ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿಂದ ಹೊರಗಡೆ ಬೀಳ್ತಾ ಉಂಟು ನೀರು. ಅದು ಪೈಪಲ್ಲಿ ಎಲ್ಲ ನೀರೆಲ್ಲ ಹೋಗ್ತಾ ಇದೆ. ಯಾಕಂದರೆ ಸಮುದ್ರ ನೀರು ಬರುವಾಗ ಬೋಟ್ಗೆ ಹೋಗ್ತಾರೆ, ನೋಡಿ ಹೋಗೋದು, ಹೊಲಗೆ ಹೋಗಿ ಆಮೇಲೆ ಅದು ಪೈಪಲ್ಲಿದೆಲ್ಲ ಅದರಲ್ಲಿ ಬರ್ತದೆ. ಮಳೆ ಬರುವಾಗ ಬೀಚ್ಗೆಲ್ಲ ನೀರಿಗೆ ಹತ್ರ ಹೋಗಬಾರ್ದು, ಮುಂಜಾಗ್ರತೆ ಕ್ರಮ ಅಂತ ಹೇಳ್ತಾರೆ, ಹೋಗಬಾರ್ದು ಹಾಗೆ ಹೀಗೆ ಅಂತ. ಆದರೂ ಕೆಲವರಿಗೆ ಗೊತ್ತೇ ಆಗೋದಿಲ್ಲ.
ನೀರಲ್ಲೇ ಹೋಗಿ ಆಟ ಆಡ್ತಾರೆ. ಎಷ್ಟೋ ಇನ್ಸಿಡೆಂಟ್ಗಳು ಆಗ್ತಾ ಉಂಟು, ಡೈಲಿ ನಾವು ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತೇವೆ. ಆದರೂ ಸಹ ಹೇಳಿದರೂ ಜನಗಳಿಗೆ ಗೊತ್ತೇ ಆಗೋದಿಲ್ಲ. ನೀರತ್ತಿರ ಹೋಗೋದು, ನೀರಿನ ಮಧ್ಯಕ್ಕೆ ಹೋಗೋದು, ಏನೆಲ್ಲ ಮಾಡ್ತಾರೆ. ಮಾಡಬಾರ್ದು, ತುಂಬ ಅಪಾಯ ಇದೆ ಅಲ್ಲ, ಗೊತ್ತಿದ ನಂತರ ಮಾಡಬಾರ್ದು. ನಾವು ದೂರದಿಂದ ನೋಡಿದರೆ ಎಷ್ಟು ಒಳ್ಳೆಯದಲ್ವಾ. ಎಂತ ನೀರಲ್ಲಿ ಆಡಿಯೇ ನಾವು ನೋಡಬೇಕಂತ ಏನಾದರೂ ಉಂಟಾ? ಲಾಸ್ಟ್ ಟೈಮ್ ಹಾಗೆ ಫಾಲ್ಸಲ್ಲಿ ಸೆಲ್ಫಿ ತೆಗಿಲಿಕ್ಕೆ ಅಂತ ಹೋಗಿ ಬಿದ್ದಿದ್ದು ಅದೆಲ್ಲ ಟಿ ವಿಯಲ್ಲಿ ಬರ್ತಾ ಇರ್ತದಲ್ಲ. ಮೊನ್ನೆ ಆಗಿ ಒಂದೇ ಫ್ಯಾಮಿಲಿಯವರು ಎಲ್ಲರೂ ಹೋಗಿ ನೀರಿನ ಮಧ್ಯದಲ್ಲಿ ನಿಂತು ಅದೊಂದಾಯಿತು. ಅದೇ ಥರ ಒಂದ ಎಷ್ಟೊಂದು ಆಗ್ತಾ ಉಂಟು. ಎಲ್ಲರೂ ಜಾಗರೂಕರಾಗಿರಬೇಕು. ಒಂದು ನೋಡಿ ಸ್ವಲ್ಪ ಹೆದರಿ ಮತ್ತು ನೀರಿನ ಹತ್ತಿರ ಹೋಗಬಾರ್ದು. ದೂರದಿಂದಲೇ ನೋಡಿ. ಪ್ರಾಣ ಒಂದಂತ ಇದ್ದರೆ ಇವತ್ತಲ್ಲದಿದ್ದರೆ ನಾಳೆ ನೀರಿನ ಹತ್ತಿರ ನೋಡ್ಬೋದು ಹೋಗಿ. ಮಳೆಗಾಲದಲ್ಲಿ ಸಮುದ್ರ ತುಂಬ ಜೋರಾಗಿರ್ತದೆ, ಆಗ ಹೋಗಲೇಬಾರ್ದು. ಬೇಸಿಗೆಗಾಲದಲ್ಲಿ ಸಮ್ಮರಲ್ಲಿ ಆದರೆ ಪರವಾಗಿಲ್ಲ, ಹೋಗ್ಬೋದು, ನೀರಲ್ಲಿ ಆಟ ಆಡ್ಬೋದು ಎಲ್ಲ. ಇನ್ನಾದರೂ ಜನಗಳಿಗೆ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಪಡುಬಿದ್ರಿ ಬೀಚ್ ತುಂಬ ಕ್ಲೀನ್ ಬೀಚ್ ಅಂತ ಹೆಸರು ತೆಗೊಂಡಿದೆ. ಬನ್ನಿ, ನೀವು ಸಹ ಬನ್ನಿ, ಎಲ್ಲರೂ ಸಹ ಒಮ್ಮೆ ಪಡುಬಿದ್ರಿ ಬೀಚ್ ಭೇಟಿ ಕೊಡಿ, ನೋಡಿ, ನಿಮಗೂ ಸಹ ಖುಷಿ ಆಗ್ತದೆ ನೋಡಲಿಕ್ಕೆ. ನಮ್ಮ ಪಡುಬಿದ್ರಿ ಬೀಚ್ ತುಂಬ ಕ್ಲೀನ್ ಆಗಿ ಹೆಸರು ತಗೊಂಡಿದೆ. ನಮ್ಮ ಮಗು ಮತ್ತು ನಾವು ಯಾವಾಗಲೂ ವಾರದಲ್ಲಿ ಒಂದು ಸಲ ಆದರೂ ಹೋಗುವ. ಬೀಚ್ ಕಡೆ ಹೋಗಿ ಬರ್ತೇವೆ. ಆದರೆ ನಾವು ನೀರಿಗೆಲ್ಲ ಹೋಗೋದಿಲ್ಲ. ಮೇಲ್ಗಡೆ ಮರಳಿದೆ ಅಲ್ಲ, ಅದರಲ್ಲಿ ಆಟ ಆಡ್ತಾಳೆ ನಮ್ಮ ಮಗು. ಇವತ್ತು ನಾವು ಆಟ ಆಡಲಿಲ್ಲ, ಯಾಕಂದರೆ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ನಾವು ವಾಪಸ್ ಹೋಗ್ತೀವಿ ನಮ್ಮ ಮನೆಗೆ. ಇಲ್ಲೊಂದು ಮನೆ ಉಂಟು, ಎಷ್ಟು ಚೆನ್ನಾಗುಂಟು, ರೆಸಾರ್ಟ್ ಥರ ಇದೆ. ನಾವು ಬರೋ ದಾರಿಯಲ್ಲಿ ಹೊಸದಾಗಿ ಕಟ್ಟಡ ಕಟ್ಟಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಇದರದ್ದು. ಅದು ಬೀಚ್ ರೋಡಲ್ಲಿ. ಇನ್ನು ಕೆಲವು ದಿವಸ ಬಿಟ್ಟು ಅದು ಓಪನ್ ಆಗ್ಬೋದು. ಅಲ್ಲಿ ಗಣಪತಿ ಸ್ಕೂಲ್ ಇದೆ, ಅಲ್ಲಿ ಟೆಂಪಲ್ ಕೂಡ ಇದೆ, ಸ್ಕೂಲ್ ಸಹ ಇದೆ. ಯಾರು ಕೂಡ ಮಳೆಗಾಲದಲ್ಲಿ ಬೀಚ್ಗೆ ಹೋಗಬೇಡಿ, ತುಂಬ ಡೇಂಜರ್. ನೀರಲ್ಲಿ ಆಟ ಆಡಲೇಬಾರ್ದು. ಎಲ್ರಿಗೂ ಹೇಳೋದು ನಾವು, ನೀರಲ್ಲಿ ಯಾರೂ ಆಟ ಆಡಲಿಕ್ಕೆ ಹೋಗಬೇಡಿ. ಈಗ ಇಲ್ಲಿಗೆ ನಮ್ಮ ಈ ವಿಡಿಯೋವನ್ನು ಎಂಡ್ ಮಾಡ್ತೇವೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್, ಟಾಟಾ, ಸಿ ಯು ನೆಕ್ಸ್ಟ್ ಟೈಮ್.